ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟೆಸ್ಟ್ ಮ್ಯಾಚ್ನ ಡೇ 1ನಲ್ಲಿ ಏನೆಲ್ಲ ಆಯಿತು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ಟೆಸ್ಟ್ ಮ್ಯಾಚಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳು ಆಯಿತು ಅಂತ ಹೇಳ್ಬೋದು. 150 ರನ್ಗಳಿಗೆ ನಮ್ಮ ಟೀಮ್ ಇಂಡಿಯಾ ಆಲ್ಔಟ್ ಆಗ್ತಾರೆ. 49.4 ಓವರ್ಗಳು ಆಡ್ತಾರೆ. ಅದರಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ದು ಡೆಬ್ಯೂಟೆಂಟ್ ಆದಂಥ ನಿತೀಶ್ ಕುಮಾರ್ ರೆಡ್ಡಿ ಅವರು ಅಂತ ಹೇಳ್ಬೋದು. 41 ರನ್ ಸಿಡಿಸಿದ್ದು ಬಿಟ್ಟರೆ ಅವ್ರನ್ನ ಬಿಟ್ಟರೆ ರಿಷಬ್ ಪಂತ್, ಮಿಕ್ಕಿದವರೆಲ್ಲ ಅಷ್ಟೇನು ಚೆನ್ನಾಗಿ ಆಡಿಲ್ಲ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಿಲ್ಲ. ಅದೇ ರೀತಿ ರಾಹುಲ್, ನಮ್ಮ ಕನ್ನಡಿಗ ರಾಹುಲ್ ಕೂಡ 74 ಬಾಲ್ಗಳಲ್ಲಿ 26 ರನ್ಗಳನ್ನು ಸಿಡಿಸಿ ಬೆಸ್ಟ್ ಒಂದು ಇನ್ನಿಂಗ್ಸ್ನ ಆಡಿದ್ರು ಅಂತ ಹೇಳ್ಬೋದು. ಈ ಪಿಚ್ಚಲ್ಲಿ ಸ್ವಲ್ಪ ಬ್ಯಾಟಿಂಗ್ ಆಡೋದು ಕಷ್ಟನೇ ಇತ್ತು ಅಂತ ಹೇಳ್ಬೋದು. ಅವ್ರ ಕಡೆ ಬೌಲಿಂಗ್ ಕಡೆ ನೋಡಿದ್ರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಜಾಶ್ ಹೇಜಲ್ವುಡ್. 13 ಓವರ್ ಮಾಡಿ 4 ವಿಕೆಟ್ನ ಪಡಿತಾರೆ ಅಂತ ಹೇಳ್ಬೋದು. ಅದೇ ರೀತಿ ಅವರು ಬ್ಯಾಟಿಂಗಿಗೆ ಬರ್ತಾರೆ ಅಂತ ಹೇಳ್ಬೋದು. ಅವರಿಗೂ ಕೂಡ ಬಹಳ ಕಷ್ಟ ಆಯಿತು ಅಂತ ಹೇಳ್ಬೋದು. ಈಗ ಅವರು ಪ್ರಸ್ತುತ 27 ಓವರ್ಗಳನ್ನು ಆಡಿದ್ದಾರೆ. 67ಕ್ಕೆ 7 ವಿಕೆಟ್ಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಕ್ಯಾಪ್ಟನ್ ಲೀಡರ್ ಆಗಿರುವಂಥ ಜಸ್ಪ್ರೀತ್ ಬುಮ್ರಾ ಅವರು 10 ಓವರ್ ಮಾಡಿ 4 ವಿಕೆಟ್ಗಳನ್ನು ಪಡೆದು 17 ರನ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಅವ್ರನ್ನ ಬಿಟ್ಟರೆ ಮೊಹಮ್ಮದ್ ಸಿರಾಜ್ ಅವರು 9 ಓವರ್ ಮಾಡಿ 6 ಮೇಡಿನ್ನು 17 ರನ್ಗಳನ್ನು ಕನ್ಸಿಡರ್ ಮಾಡಿ 2 ವಿಕೆಟ್ಗಳನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಅದೇ ರೀತಿ ಇವತ್ತು ಡೆಬ್ಯೂಟೆಂಟ್ ಆದಂಥ ಹರ್ಷಿತ್ ರಾಣಾ ಅವರು ಕೂಡ 8 ಓವರ್ಗಳನ್ನು ಮಾಡಿ 1 ಓವರ್ ಮೇಡಿನ್ನು 33 ರನ್ಗಳನ್ನು ಸಿಡಿಸಿ 1 ವಿಕೆಟ್ಗಳನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕ್ರೀಸಲ್ಲಿ ಇರೋದು ಬಂದ್ಬಿಟ್ಟು ಅಲೆಕ್ಸ್ ಕ್ಯಾರಿ ಮತ್ತು ಮಿಚೆಲ್ ಸ್ಟಾರ್ಕ್ ಇದ್ದಾರೆ. ಇಲ್ಲಿ ಅಲೆಕ್ಸ್ ಕ್ಯಾರಿನ ಒಬ್ಬರನ್ನ ತಗೊಂಡ್ರೆ ನಾವು ಬೇಗ ಅವ್ರನ್ನ ಆಲ್ಔಟ್ ಮಾಡ್ಬೋದು ಅಂತ ಹೇಳ್ಬೋದು. ಮಿಚೆಲ್ ಸ್ಟಾರ್ಕ್ ಅಂತ ಹೇಳ್ಕೊಳ್ಳೋಷ್ಟು ರೆಕಾರ್ಡ್ ಇಲ್ಲ ಟೆಸ್ಟ್ ಕ್ರಿಕೆಟಲ್ಲಿ. ನೇಥನ್ ಲಯನ್ ಮತ್ತು ಜಾಶ್ ಹೇಜಲ್ವುಡ್ ಇನ್ನುಳಿದರೆ ಇನ್ನು 3 ವಿಕೆಟ್ಗಳನ್ನು ತೆಗೆದ್ರೆ ನಾವು ಈ ಸೀರೀಸ್ನಲ್ಲಿ, ಅಂದರೆ ಸೀರೀಸ್ನ ಮೊದಲೇ ಮ್ಯಾಚಲ್ಲಿ ಒಂದು ಸ್ವಲ್ಪ ಲೀಡ್ನ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ನಿಮಗೇನಿಸುತ್ತೆ ಈ ಪಂದ್ಯದ ಡೇ 1 ಬಗ್ಗೆ ಕಮೆಂಟ್ನ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.